ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಶಂಕರಾಚಾರ್ಯಾಯ ನಮಃ. ಶ್ರೀ ಮಧ್ವಾಚಾರ್ಯಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಪ್ರಿಯ ಭಕ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು ಹಾಗೂ ಆಶೀರ್ವಾದಗಳು. ಜೂನ್ ತಿಂಗಳಲ್ಲಿ ದ್ವಾದಶ ರಾಶಿಯ ಗೋಚಾರ ಫಲ ಹೇಗಿದೆ, ಏನೆಲ್ಲ ನಡೆಯಬಹುದು, ಜ್ಯೋತಿಷ್ಯ ವಿಮರ್ಶೆಯಿಂದ ನಮಗೆ ತಿಳಿದು ಬರ್ತಕ್ಕಂಥದ್ದು. ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಬಹಳಷ್ಟು ಅಧಿಕ ಕೋಪ ಅಂತಕ್ಕಂಥದ್ದು ಬರುತ್ತೆ. ತಾಳ್ಮೆಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನ ಮಾಡಿ. ದೊಡ್ಡವರು ಹೇಳ್ತಾರೆ, ತಾಳಿದವನು ಬಾಳಿಯಾನು. ಹೌದಲ್ವಾ? ತಾಳ್ಮೆ ಅಂತಕ್ಕಂಥದ್ದನ್ನ ಕಳ್ಕೊಂಡ್ರೆ ನಾನಾ ರೀತಿಯ ಸಮಸ್ಯೆಗಳನ್ನ ನೀವೇ ಉತ್ಪತ್ತಿಯನ್ನ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಧಿಕ ಕೋಪ ಮಾಡ್ಕೋತೀರಾ, ಪ್ರಯೋಜನ ಏನ್ ಬರುತ್ತೆ? ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ. ಸಾವಧಾನದಿಂದ ವರ್ತಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ನಾನಾ ರೀತಿಯ ಅನುಕೂಲಗಳನ್ನ, ಶುಭ ಫಲಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಇನ್ನು ಗ್ರಹಚಾರ ಏನ್ ಹೇಳುತ್ತೆ? ಮೇಷರಾಶಿಯವರಿಗೆ 4ನೇ ಮನೆಯಲ್ಲಿ ಗುರು ಸಂಚಾರವನ್ನ ಮಾಡ್ತಾನೆ, ಶುಕ್ರ ಸಂಚಾರವನ್ನ ಮಾಡ್ತಾನೆ. ಈ 4ನೇ ಮನೆಯಲ್ಲಿ ಗುರು ಏನ್ ಮಾಡ್ತಾನೆ? ಗುರು ಬಲ ಅಂತಕ್ಕಂಥದ್ದನ್ನ ಕಳ್ಕೋತೀರಾ. ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆ. ನೀವು ಮಾಡ್ತಾ ಇರ್ತಕ್ಕಂಥದ್ದೇ ಸರಿ ಅಂತ ನಿಮ್ಮ ವಾದ ವಿವಾದಗಳನ್ನ ಅಧಿಕವಾಗಿ ಮಾಡತಕ್ಕಂಥ ಕೆಲಸಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ವಾದಗಳನ್ನ ಮಾಡಬೇಡಿ. ಆದಷ್ಟು ಹಿರಿಯರಿಗೆ ಗೌರವವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ. ಇಲ್ಲ ಅಂದ್ರೆ ವಾದ ವಿವಾದಗಳು ಅತಿರೇಕಕ್ಕೆ ಹೋಗಿ ಕಲಹಗಳಾಗ್ತಕ್ಕಂಥ, ಜಗಳಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಜಾಗ್ರತೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಹಣಕಾಸಿನ ವಿಚಾರವನ್ನ ನಾವು ನೋಡಿದಾಗ ಚಂದ್ರನ ಕ್ಷೇತ್ರದಲ್ಲಿ ಶುಕ್ರನಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಮುಗ್ಗಟ್ಟು ಅಂತಕ್ಕಂಥದ್ದು ಬರಲ್ಲ. ದೈನಂದಿನ ಖರ್ಚುಗಳಿಗೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗೇ ಇರುತ್ತೆ. ಇಂಥ ಒಂದು ಹಣಕಾಸಿನ ವಿಚಾರವನ್ನ ಸದುಪಯೋಗವನ್ನ ಪಡಿಸ್ಕೊಳ್ಳಿ. ಉಳಿತಾಯದ ಬಗ್ಗೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಖರ್ಚಿಗೆ ಕಡಿವಾಣ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಭೂಮಿ ವಿಚಾರಕ್ಕೆ ಬಂದಾಗ ಕುಜ ಜನ್ಮದಲ್ಲೇ ಸಂಚಾರವನ್ನ ಮಾಡ್ತಾನೆ. ಈ ಜೂನ್ ಮಾಸದಲ್ಲಿ ಕುಜ ಜನ್ಮದಲ್ಲೇ ಸಂಚಾರ ಮಾಡುವುದರಿಂದ ಭೂಲಾಭ. ಯಾರ್ಯಾರು ಸೈಟ್ ತಗೋಬೇಕು ಅಂತ ಹೊರಟಿದ್ದೀರೋ, ಮೇಷರಾಶಿಯವರು ಜಮೀನ್ ತಗೋಬೇಕು ಅಂತ ಹೊರಟಿದ್ದೀರೋ ಅವರಿಗೆ ಬಹಳಷ್ಟು ಅನುಕೂಲಗಳಾಗತ್ತೆ. ಇನ್ನ ಮದುವೆ ವಿಚಾರವನ್ನ ನಾವು ನೋಡಿದಾಗ ಜೂನ್ 15ರ ನಂತರ ಕಂಕಣ ಭಾಗ್ಯ ಅಂತಕ್ಕಂಥದ್ದು ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಷ್ಟದಲ್ಲಿ ಶನಿ ಇದ್ದಾನೆ. ಸ್ವಲ್ಪ ಶನಿ ಶಾಂತಿಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಅದರಲ್ಲೂ ಈ ಮೇಷರಾಶಿಯವರಿಗೆ ಗುರು ಶಾಂತಿ ಹೋಮವನ್ನ, ಯಾಕೆಂತಂದ್ರೆ ಜೂನ್ 1ನೇ ತಾರೀಕೆ ನಿಮಗೆ ಕಟಕ ರಾಶಿಗೆ ಗುರು ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ 4ನೇ ಮನೆಗೆ ಪ್ರವೇಶ ಅಂತಕ್ಕಂಥದ್ದಾಗ್ತಾ ಇದೆ. ಗುರು ಬಲವನ್ನು ಕೂಡ ಕಳ್ಕೋತಾ ಇದ್ದೀರಾ. ಎಚ್ಚರಿಕೆಯನ್ನು ವಹಿಸಿ ಗುರು ಶಾಂತಿ ಹೋಮದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದರೆ ಹೀಗೋ ಅಂತಕ್ಕಂಥದ್ದು ಉತ್ಪತ್ತಿಯಾಗತ್ತೆ. ಮೇಷರಾಶಿಯವರಿಗೆ ಸತಿಪತಿಗಳಿಗೆ ಕಲಹಗಳು, ವಿರಸಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿದೆ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಎಷ್ಟು ಬೇಕೋ ಅಷ್ಟನ್ನು ಮಾತನಾಡಿ. ಬೇಡದೇ ಇರತಕ್ಕಂಥ ವಿಚಾರಗಳನ್ನ ಮಾತನಾಡ್ಲಿಕ್ಕೆ, ವಾದಗಳನ್ನ ಮಾಡಲಿಕ್ಕೆ, ಅಥವಾ ಗಂಡನ ಜೊತೆ ಅಥವಾ ಹೆಂಡತಿಯ ಜೊತೆ ಸುಳ್ಳನ್ನ ಹೇಳ್ತಕ್ಕಂಥದ್ದು ಅಥವಾ ವಾದವನ್ನ ಮಾಡ್ತಕ್ಕಂಥದ್ದು, ಹೇಳಿರ್ತಕ್ಕಂಥ ಸುಳ್ಳೆ ನಿಜವೆಂದು ವಾದ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಅದರಿಂದ ದಾಂಪತ್ಯದಲ್ಲಿ ಒಡಕು ಅಂತಕ್ಕಂಥದ್ದು ಉಂಟಾಗತ್ತೆ. ಇನ್ನು ವಾಹನ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ಕಂಡು ಬರ್ತಾ ಇದೆ. ಬಹಳಷ್ಟು ದಿನದ ಆಸೆ ವಾಹನ ತಗೋಬೇಕು. ವಾಹನವನ್ನ ನಾವು ಮನೆಗೆ ತಂದು ಅದರಲ್ಲಿ ಓಡಾಡಬೇಕು, ಮಾಡಬೇಕು. ವಾಹನ ತಗೊಳ್ಳಿಕ್ಕೆ ಮುಂದಾಗ್ತೀರಾ. ಆದರೆ ಬಹಳಷ್ಟು ಅಡ್ಡಿ ಆತಂಕಗಳು ಬರುತ್ತೆ. ಅವೆಲ್ಲವನ್ನು ಕೂಡ ಹೆದರಿಸ್ತಕ್ಕಂಥ ಶಕ್ತಿಯನ್ನ ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ.
ಮೇಷರಾಶಿಯವರಿಗೆ ಮೊದಲು ಏಕಾಗ್ರತೆ ಅಂತಕ್ಕಂಥದ್ದು ಬೇಕು. ಆ ಏಕಾಗ್ರತೆ ಅಂತಕ್ಕಂಥದ್ದು ಬರಬೇಕು ಅನ್ನೋದಾದ್ರೆ ಪ್ರತಿದಿನ ಉದಯ ಸೂರ್ಯನ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸ ಅಥವಾ ಸ್ವಲ್ಪ ಧ್ಯಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳನ್ನ ನೀವು ಅನುಭವಿಸ್ತೀರ. ಇನ್ನು ಈ ಜೂನ್ ಮಾಸದಲ್ಲಿ ಮೇಷರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿ ಮಂಗಳವಾರ ಲಕ್ಷ್ಮೀ ನಾರಸಿಂಹನ ಆಲಯಕ್ಕೆ ಹೋಗಿ ಕೆಂಪು ಹೂಗಳನ್ನ ಅರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ, ಶುಭ ಫಲಗಳು ಅಧಿಕವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ.